ನಮ್ಮ ತಾಯ್ನಾಡು ಹಾಗೂ ತಾಯ್ನುಡಿಯನ್ನು ರಕ್ಷಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಅನ್ವೇಷಣ ಎನ್ನುವುದು ಹುಡುಕಾಟವನ್ನು ಪ್ರತಿನಿಧಿಸುತ್ತದೆ. ದಿ ಪಿಂಕ್ ಸ್ಲಿಪ್ ಉಪಶೀರ್ಷಿಕೆ ಹೆಣ್ಣು ಮಗು ಹಾಗೂ ತಿರಸ್ಕಾರ ಎಂಬೆರಡು ಅರ್ಥಗಳನ್ನು ಒಳಗೊಂಡಿದೆ. ಕನ್ನಡ ಎನೆ ಕುಣಿದಾಡುವುದೆನ್ನೆದೆ ಕನ್ನಡ ಎನೆ ಕಿವಿ ನಿಮಿರುವುದು. ಕನ್ನಡವೆನೆ ಕುಣಿದಾಡುವುದೆನ್ನೆದೆ ಕನ್ನಡವೆನೆ ಕಿವಿ ನಿಮಿರುವುದು. 1 2 3 4 ಕನ್ನಡವೆನೆ ಕುಣಿದಾಡುವುದೆನ್ನೆದೆ ಕನ್ನಡವೆನೆ ಕಿವಿ ನಿಮಿರುವುದು. ಕಾಮನ ಬಿಲ್ಲಲು ಕಾಣುವ ಕವಿಯಳು ತಮ್ಮನೆ ಮನಮೈ ಮರೆಯುವುದು. ಬಾರಿಸು ಕನ್ನಡ ನಿಂದಿಮವ ಓ ಕರ್ನಾಟಕ ಹೃದಯ ಶಿವ. ಬಾರಿಸು ಕನ್ನಡ ನಿಂದಿಮವ ಓ ಕರ್ನಾಟಕ ಹೃದಯ ಶಿವ. ಓ OTP madam? Madam? OTP 1409. ದೀಪುಗೆ 10 ವರ್ಷದ ಮೇಲೆ ಮಕ್ಕಳಾಗಿರೋದು, ಅದೂ ಹೆಣ್ಮಗು. ಹೌದಾ? ಕೇಳಿ ತುಂಬ ಖುಷಿ ಆಯಿತು. ಬೆಳಗ್ಗೆಯಿಂದ ವಾಟ್ಸಪ್ ಗ್ರೂಪ್ಗಳಲ್ಲಿ ಹೆಸರನ್ನ ಸೂಚಿಸ್ತಾನೇ ಇದ್ದಾರೆ. ನಮ್ಮ ದೀಪುಗೆ ಒಂದು ಒಳ್ಳೆ ಕನ್ನಡದ ಹೆಸರನ್ನು ನಾನೇ ಹುಡುಕೋದು. ನಾಡಿದ್ದೇ ನಾಮಕರಣ. ಹೋಗ್ತಾ ಹೇಗಿದ್ರು ಬಸ್ ಬುಕ್ ಮಾಡಿದ್ದೀನಿ. ಬರ್ತಾ ಗೋವಾ ಹತ್ತಿರ ಫ್ಲೈಟ್ ಬುಕ್ ಮಾಡಿದ್ದೀನಿ. ಸಂಜೆ ಅಷ್ಟೊತ್ತಿಗೆ ಬೆಂಗಳೂರಿಗೆ ಬಂದು ತಲುಪಿಬಿಡ್ತೀನಿ. ಹೊರಡೋಣವಾ? ಆಫೀಸಲ್ಲಿ ಸಿಗೋಣ ಹಾಗಾದರೆ. ಹಾಂ ಸರಿ. ಹಾಯ್, ಬನ್ನಿ ಮೇಡಮ್. ಓ, ಬೇಬಿ ಹೆಣ್ಮಗುನಾ? ನಮ್ಮ ಶರಣೆಯರು ಅದಾರ ನೋಡ್ರಿ, ವೀರ್ ವನಿತೆಯರು ಅದಾರ ಅವ್ರು. ನಮ್ಮ ಚನ್ನಮ್ಮ, ಓಬವ್ವ, ಸಿದ್ದಿಕಮಲಮ್ಮ, ಎಷ್ಟು ಬೇಕು ಹೇಳ್ರಿ, ಹುಡ್ಕೊಂಡ್ರಿ. ಓಯ್, ಈಗಿನ ಕಾಲದಲ್ಲಿ ಅಷ್ಟೊಂದು ಹೆಸರು ಯಾರು ಇಡ್ತಾರ? ಕೆಂಪುಕ್ಕೆ ಲೈಕ್ ಹೆಸರಿದ್ರೆ ಹೇಳಿ ಅಲ್ಲ. ಬೇಬಿಗೆ ಹೆವಿ ನೇಮ್ಸ್ ಎಲ್ಲ ಬೇಡ, ಸ್ವಲ್ಪ ಲೈಟಾಗಿ ಸ್ವೀಟಾಗಿ ಹೆಸರಿಟ್ರೆ ಚೆನ್ನಾಗಿರುತ್ತಲ್ವಾ? ನಾ ಕುಂದಾಪುರ ಭಾಷೆಲಿ ಅದೇ ಹೇಳಿದಲ್ಲ, ಈ ಹೆಣ್ಣಿಗೆ ಅರ್ಥನೇ ಇಲ್ಲ. ಒಂದು ಕೆಲಸ ಮಾಡಲಿಕ್ಕು, ನಮ್ಮ ಕರ್ನಾಟಕ ಸಂಗೀತ ರಾಕ್ ಕಳೀತಲ್ಲ, ಅದರಲ್ಲಿ ಹುಡುಕಿದ್ರು ಇಲ್ಲ. ನಿಮ್ಮ ದೀಪು ಜೀವನದಲ್ಲಿ ರಾಶಿ ಖುಷಿ ಕಂಡಕ್ಕೆ ಸಿ ಅಂದಿಟ್ಟು ಆಯ್ತು. ಅಯ್ಯೋ, ನಾನು ಹುಡುಕದೇ ಇರೋದು ಇದೆಯಾ? ಕರ್ನಾಟಕದ ಸಂಗೀತದ ರಾಗ ತಾಳ ನಾನು ಹುಡುಕದೇ ಇರೋ ಹೆಸರೇ ಇಲ್ಲ. ಬೆಳಗ್ಗೆಯಿಂದ ಕನ್ನಡನೇ ನನ್ನಲ್ಲಿ ಜಾಗೃತವಾಗ್ಬಿಟ್ಟಿದೆ. ಪಂಪನ ಆದಿಪುರಾಣ, ಹರಿಹರನ ರಗಳೆ, ರಾಘವಾಂಕನ ಷಟ್ಪದಿ, ಕುಮಾರವ್ಯಾಸನ ಭಾಮಿನಿ, ಹಳೆಗನ್ನಡ, ನಡುಗನ್ನಡ, ರತ್ನಾಕರ ವರ್ಣೆಯ ಸಾಂಗತ್ಯ, ವಚನ ಸಾಹಿತ್ಯ, ಯಶೋಧರ ಚರಿತೆ, ಶಬ್ದಮಣಿ ದರ್ಪಣ, ದಾಸ ಸಾಹಿತ್ಯ, ಗಗನ ಚುಕ್ಕಿ, ತಾರೆ ಬಿಡದೆ, ಒಂದ ಎರಡ ನಾನು ಹುಡುಕದೇ ಇರೋದು. ಕನ್ನಡಮ್ಮ, ನೀವು ಮಂಡೆ ಬೆಚ್ಚಿ ಮಾಡಿಕೊಳ್ಳೋದು ಬೇಡ. ಮೈಸೂರು ಶೋರೂಮ್,
ಬರ್ಲಿಕ್ಕುಂಟು. ಇವರು ಖಂಡಿತ ನಿಮಗೆ ಒಳ್ಳೆ ಹೆಸರು ಹುಡುಕಿ ಕೊಡ್ತಾರೆ, ಆಯ್ತಾ? ಅವರು ಮೈಸೂರು ಸೀರೆ ಉಟ್ಕೊಂಡು ಸ್ಯಾಂಡಲ್ ಪರ್ಫ್ಯೂಮ್ ಹಾಕೊಂಡು ಊರೆಲ್ಲ ಮೈಸೂರು ಮಲ್ಲಿಗೆ ಉಟ್ಕೊಂಡು ಆಫೀಸಿಗೆ ಕಮ್ಮಿಂಗು, ನಾವಿಲ್ಲಿಂದ ಗೋಯಿಂಗು. ನಿಮ್ ಕಡೆ ಸಾಂಬಾರ್ ಅಂದ್ರೆ ನಮ್ ಕಡೆ ತಿಳಿಯುದಿಲ್ಲ, ನಮ್ ಕಡೆ ಡಾಂಬಾರ್ ಅಂದ್ರೆ ನಿಮ್ ಕಡೆ ತಿಳಿಯುದಿಲ್ಲ. ನೀವು ಡಯಲ್ ಮಾಡಿದ ನಂಬರ್ ಸದ್ಯ ಕಾರ್ಯನಿರತವಾಗಿದೆ, ದಯವಿಟ್ಟು ಸ್ವಲ್ಪ ಹೊಯ್ಟು ಕರ್ದ್ರಿ ಅಲ್ಲ, ನಮ್ದಿಲ್ದರ ಆಗುದೇ. ಚಿಂದ್ರಬಾಗಿ, ಪಾರತಿ, ಅನ್ನಮ್ಮ, ರಾಕಮ್ಮ, ಬೇರಮ್ಮ ಇಟ್ಟು ಬೇಕಾ? ಏನ್ ಬೇಕಾ? ಚಾ ನಡಿಯ ತಗವನ. ದಿನ ಬೆಳಗಾದ್ರೆ ಗಾಲೆ ಮೀಟಿಂಗ್ ಮಾಡೋದು, ಚಾ ತರ್ಸೋದು ಬಿಟ್ರೆ ಹರ್ದನ ಹಾಕದೇನಿಲ್ಲ. ನಾಡವರೇ ಜನಾಡಿದರು. ಮನುಷ್ಯನಿಗೆ ಒಂದು ಹವ್ಯಾಸ, ಒಂದು ಅಭಿಮಾನ, ಒಂದು ಅಭ್ಯಾಸ ಅನ್ನೋದು ಇರಬೇಕು. ಅದು ದೈನಂದಿನ ಒತ್ತಡಗಳಿಂದ ನಮ್ಮನ್ನು ದೂರವಿಡ್ತದೆ. ನಮ್ಮ ಸಿರಿನಾಡು, ನಮ್ಮ ಜನ, ಇವನ್ನೆಲ್ಲ ನಾವು ಪಾತ್ರಧಾರಿಯಾಗಿ ಅನುಭವಿಸಿದಾಗ ಮಾತ್ರ ಅದು ನಮಗೆ ಇನ್ನಷ್ಟು ಸುಂದರವಾಗಿ ಅನಿಸ್ತದೆ. ಸರ್ವ ಕಲೆಗಳ ನಾಡು ಕನ್ನಡ. ದುಂಬಿಯಾಗಿ ಮೇನು ಕೋಗಿಲೆಯಾಗಿ ಪುಟ್ಟುವುದು ನಂದನದೋಳು ವನವಾಸಿ ದೇಶದೋಳು. ಒಂದು ವೇಳೆ ಮನುಷ್ಯನಾಗೆ ಹುಟ್ಟುಕಾಗದೇ ಇದ್ರೆ ಸಣ್ಣ ದುಂಬಿಯಾಗೆ, ಇಲ್ಲ ಅಂದ್ರೆ ಕೋಗಿಲೆಯಾಗೆ ಬನವಾಸಿ ದೇಶದಲ್ಲೇ ಹುಟ್ಟಬೇಕು. ಸರ್ವ ಕವಿಗಳ ಬೀಡು ಕನ್ನಡ. ಈ ಪಾಟಿ ಮರ ಬೆಳೀತಿದ್ವು ಅಂದ್ರೆ ಚಚಾರದ ಮಾತಲ್ಲ, ಸಣ್ಣ ಮಕ್ಕಳು ಬೆಳೆಸಿದಂಗೆ ಬೆಳಿಬೇಕಾಗ್ತಿದ್ವು ಇವಕ್ಕೆ. ನೀವು ಗಿಡ ಬೆಳೆಸಿ, ಚಂದ ಮಳೆ ಬಳೆ ಬರಲಿ. ಸರ್ವ ಕಲೆಗಳ ನಾಡು ಕನ್ನಡ. ರನ್ನ ಪಂಪರ ನಾಡು, ರನ್ನ ಪಂಪರ ನಾಡು ಕುಮಾರ ವ್ಯಾಸರ ಬೀಡು. ರನ್ನ ಪಂಪರ ನಾಡು ಕುಮಾರ ವ್ಯಾಸರ ಬೀಡು. ಸಣ್ಣುತಗರಿಯರ ರಾಘವಾಂಕರ ನಾಡು, ಸಣ್ಣುತಗರಿಯರ ರಾಘವಾಂಕರ ನಾಡು, ಸಣ್ಣುತಗರಿಯರ ರಾಘವಾಂಕರ ನಾಡು. ಕನ್ನಡ ಕುಲ ತಿಲಕ ಎಚ್ಚಮ್ಮ ನಾಯಕ, ಕನ್ನಡ ಕುಲ ತಿಲಕ ಎಚ್ಚಮ್ಮ ನಾಯಕ. ನಾವು ಎಲ್ಲಿದ್ದೀವಿ, ಯಾರ ಜೊತೆ ಇದ್ದೀವಿ ಅನ್ನೋದಕ್ಕಿಂತ ನಮ್ಮ ತನವನ್ನು ಹೇಗೆ ಉಳಿಸ್ಕೊಳ್ತೀವಿ ಅನ್ನೋದು ಮುಖ್ಯ. ಜಾಪನೀಸ್ ಭಾಷೆಯಲ್ಲಿ ಶಿಕ್ಷಣವನ್ನು ಪ್ರಾರಂಭಿಸಿ ಆಂಗ್ಲ ಮಾಧ್ಯಮದಲ್ಲಿ ಕಾಲೇಜು ಮುಗಿಸಿ ಕನ್ನಡ ರಾಜ್ಯೋತ್ಸವದಂದು ನಿರರ್ಗಳವಾಗಿ ಮಾತೃಭಾಷೆಯಲ್ಲಿ ಹಾಡಿದಾಗ ನನ್ನಮ್ಮ ಹಚ್ಚಿದ ಕನ್ನಡದ ಹಣತೆ ನನ್ನ ಮಗನ ಅಂತರಾಳವನ್ನು ಬೆಳಗಿತ್ತು. ನಾನು ಹುಡುಕಿ ನಿರ್ಧರಿಸಿರೋ ಈ ಹೆಸರು
ನನಗಷ್ಟೇ ಅಲ್ಲ, ಖಂಡಿತವಾಗಿ ಎಲ್ಲರಿಗೂ ಇಷ್ಟವಾಗತ್ತೆ. ಊಟ ಮಾಡಿ ಹೊರಡಬೇಕು. ಏಂಜಲ್ ಏಂಜಲ್ ಏಂಜಲ್. ಛೇ, ನಾನು ಹುಡುಕಿದ್ದೆಲ್ಲ ವ್ಯರ್ಥ. ಹೇಳಮ್ಮ. ಏಂಜಲಮ್ಮ ಅದು. ಸರಿ, ಮನೆಗೆ ಹೋಗಿ ಕಾಲ್ ಮಾಡ್ತೀನಿ. ಇಲ್ಲಿ ನೋಡಿ ಮೇಡಮ್, ನಮ್ಮ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆ. ಹೊರನಾಡಿನಿಂದ ಬರುವಂತಹ ಪ್ರತಿಯೊಬ್ಬರನ್ನು ಆಕರ್ಷಿಸುತ್ತಿರುವ ಈ 108 ಅಡಿ ಎತ್ತರದ ಕಂಚಿನ ಪ್ರತಿಮೆಯನ್ನ ಇಲ್ಲಿ ಪ್ರತಿಷ್ಠಾಪಿಸಿರುವಂತಹ ಕನ್ನಡಿಗನಿಗೆ ನನ್ನದೊಂದು ದೊಡ್ಡ ನಮನ. ಕನ್ನಡವನ್ನು ರಕ್ಷಿಸುವವನೇ ನಿಜವಾದ ಕನ್ನಡಿಗ. ಶಾರ್ಟ್ ಮಿಸ್ ಆಯ್ತಲ್ಲ.